ಮಧ್ಯಂತರ ಜಾಮೀನು ಪಡೆದ ದಾಸ ಆಸ್ಪತ್ರೆ ಸೇರಿ ಬರೋಬ್ಬರಿ 11 ದಿನಗಳಾಗಿದ್ವು. ವೈದ್ಯರು ಆಪರೇಷನ್ ಮಾಡಬೇಕು ಅನ್ನೋ ಸಲಹೆಯನ್ನ ಕೊಟ್ಟಿದ್ರು. ಆದ್ರೆ ದರ್ಶನ್ಗೆ ಸರ್ಜರಿ ಯಾವಾಗ ಅನ್ನೋ ಪ್ರಶ್ನೆ ಕೂಡ ಮೂಡಿದೆ. ಜೊತೆಗೆ ಕೇವಲ 4 ವಾರವಷ್ಟೇ ಬೇಲ್ ಅವಧಿ ಬಾಕಿ ಉಳಿದಿದೆ. ದರ್ಶನ್ಗೆ ಸರ್ಜರಿ ಆಗುತ್ತಾ ಇಲ್ವಾ? ಆಸ್ಪತ್ರೆ ಸೇರಿ 11 ದಿನ ಆದ್ರೂ ಸಿಗದ ಸ್ಪಷ್ಟನೆ. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗುತ್ತಿವೆ. ಈಗ ಮೆಡಿಕಲ್ ಬೇಲ್ ಮೇಲೆ ಹೊರ ಬಂದಿರೋ ದರ್ಶನ್ಗೆ ಕ್ಷಣ ಕ್ಷಣಕ್ಕೂ ಟೆನ್ಷನ್ ಶುರುವಾಗಿದೆ. ಆಪರೇಷನ್ ಮಾಡಿಸ್ಕೊಳ್ಬೇಕೋ ಬೇಡವೋ ಅನ್ನೋ ದ್ವಂದ್ವದಲ್ಲಿ ದರ್ಶನ್ ಇದ್ದಾರೆ. ಸರ್ಜರಿ ಅಂದ್ರೆ ಒಳ್ಳೆಯದು ಅಂತ ವೈದ್ಯರು ಸಲಹೆ ಕೊಡ್ತಾನೆ ಬರ್ತಿದ್ದಾರೆ. ಆದ್ರೆ ಕಾಟೇರನಿಗೆ ಅದ್ಯಾಕೋ ಗೊತ್ತಿಲ್ಲ, ಸರ್ಜರಿ ಅಂದ್ರೆ ಭಯ. ನಿನ್ನೆ ಅಷ್ಟೇ ದರ್ಶನ್ ಕುಟುಂಬಸ್ಥರು ಆಪರೇಷನ್ ಮಾಡಿ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು. ಆದ್ರೂ ಇನ್ನು ಯಾವ ಕ್ಲಾರಿಟಿಯೂ ಸಿಕ್ಕಿಲ್ಲ. ಇನ್ನು ಕೇವಲ 4 ವಾರವಷ್ಟೇ ಬೇಲ್ ಅವಧಿ ಬಾಕಿ. ನಟ ದರ್ಶನ್ ಪತ್ನಿಗೆ ಪತಿಯ ಆರೋಗ್ಯದ್ದೇ ಟೆನ್ಷನ್. ಇನ್ನು ಮಧ್ಯಂತರ ಬೇಲ್ ಪಡೆದು 11 ದಿನ ಆಗಿದೆ. ಇನ್ನು 4 ವಾರವಷ್ಟೇ ಮಾತ್ರ ದಾಸನಿಗೆ ರಿಲೀಫ್. ಅದಾದ ಬಳಿಕ ಮತ್ತೆ ಜೈಲು ಪಾಲಾಗಲಿದ್ದಾರೆ ಕಾಟೇರ. ಈಗಾಗಲೇ MRI ಸ್ಕ್ಯಾನ್, ಸಿಟಿ ಸ್ಕ್ಯಾನ್ ರಿಪೋರ್ಟ್ ಕೈಲಿ ಇಟ್ಕೊಂಡಿರೋ ವೈದ್ಯರ ತಂಡ ಆಪರೇಷನ್ ಮಾಡೋದು ಸರಿ ಎಂದು ಹೇಳಿದ್ದಾರೆ. ಕುಟುಂಬಸ್ಥರ ನಿರ್ಧಾರದ ಮೇಲೆ ದರ್ಶನ್ ಸರ್ಜರಿ ಭವಿಷ್ಯ ನಿಂತಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಧ್ಯಂತರ ಜಾಮೀನು ಪಡೆದ ದಾಸ ಆಸ್ಪತ್ರೆ ಸೇರಿ ಬರೋಬ್ಬರಿ 11 ದಿನಗಳಾಗಿದ್ವು. ವೈದ್ಯರು ಆಪರೇಷನ್ ಮಾಡಬೇಕು ಅನ್ನೋ ಸಲಹೆಯನ್ನ ಕೊಟ್ಟಿದ್ರು. ಆದ್ರೆ ದರ್ಶನ್ಗೆ ಸರ್ಜರಿ ಯಾವಾಗ ಅನ್ನೋ ಪ್ರಶ್ನೆ ಕೂಡ ಮೂಡಿದೆ. ಜೊತೆಗೆ ಕೇವಲ 4 ವಾರವಷ್ಟೇ ಬೇಲ್ ಅವಧಿ ಬಾಕಿ ಉಳಿದಿದೆ. ದರ್ಶನ್ಗೆ ಸರ್ಜರಿ ಆಗುತ್ತಾ ಇಲ್ವಾ? ಆಸ್ಪತ್ರೆ ಸೇರಿ 11 ದಿನ ಆದ್ರೂ ಸಿಗದ ಸ್ಪಷ್ಟನೆ. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗುತ್ತಿವೆ. ಈಗ ಮೆಡಿಕಲ್ ಬೇಲ್ ಮೇಲೆ ಹೊರ ಬಂದಿರೋ ದರ್ಶನ್ಗೆ ಕ್ಷಣ ಕ್ಷಣಕ್ಕೂ ಟೆನ್ಷನ್ ಶುರುವಾಗಿದೆ. ಆಪರೇಷನ್ ಮಾಡಿಸ್ಕೊಳ್ಬೇಕೋ ಬೇಡವೋ ಅನ್ನೋ ದ್ವಂದ್ವದಲ್ಲಿ ದರ್ಶನ್ ಇದ್ದಾರೆ. ಸರ್ಜರಿ ಅಂದ್ರೆ ಒಳ್ಳೆಯದು ಅಂತ ವೈದ್ಯರು ಸಲಹೆ ಕೊಡ್ತಾನೆ ಬರ್ತಿದ್ದಾರೆ. ಆದ್ರೆ ಕಾಟೇರನಿಗೆ ಅದ್ಯಾಕೋ ಗೊತ್ತಿಲ್ಲ, ಸರ್ಜರಿ ಅಂದ್ರೆ ಭಯ. ನಿನ್ನೆ ಅಷ್ಟೇ ದರ್ಶನ್ ಕುಟುಂಬಸ್ಥರು ಆಪರೇಷನ್ ಮಾಡಿ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು. ಆದ್ರೂ ಇನ್ನು ಯಾವ ಕ್ಲಾರಿಟಿಯೂ ಸಿಕ್ಕಿಲ್ಲ. ಇನ್ನು ಕೇವಲ 4 ವಾರವಷ್ಟೇ ಬೇಲ್ ಅವಧಿ ಬಾಕಿ. ನಟ ದರ್ಶನ್ ಪತ್ನಿಗೆ ಪತಿಯ ಆರೋಗ್ಯದ್ದೇ ಟೆನ್ಷನ್. ಇನ್ನು ಮಧ್ಯಂತರ ಬೇಲ್ ಪಡೆದು 11 ದಿನ ಆಗಿದೆ. ಇನ್ನು 4 ವಾರವಷ್ಟೇ ಮಾತ್ರ ದಾಸನಿಗೆ ರಿಲೀಫ್. ಅದಾದ ಬಳಿಕ ಮತ್ತೆ ಜೈಲು ಪಾಲಾಗಲಿದ್ದಾರೆ ಕಾಟೇರ. ಈಗಾಗಲೇ MRI ಸ್ಕ್ಯಾನ್, ಸಿಟಿ ಸ್ಕ್ಯಾನ್ ರಿಪೋರ್ಟ್ ಕೈಲಿ ಇಟ್ಕೊಂಡಿರೋ ವೈದ್ಯರ ತಂಡ ಆಪರೇಷನ್ ಮಾಡೋದು ಸರಿ ಎಂದು ಹೇಳಿದ್ದಾರೆ. ಕುಟುಂಬಸ್ಥರ ನಿರ್ಧಾರದ ಮೇಲೆ ದರ್ಶನ್ ಸರ್ಜರಿ ಭವಿಷ್ಯ ನಿಂತಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಧ್ಯಂತರ ಜಾಮೀನು ಪಡೆದ ದಾಸ ಆಸ್ಪತ್ರೆ ಸೇರಿ ಬರೋಬ್ಬರಿ 11 ದಿನಗಳಾಗಿದ್ವು. ವೈದ್ಯರು ಆಪರೇಷನ್ ಮಾಡಬೇಕು ಅನ್ನೋ ಸಲಹೆಯನ್ನ ಕೊಟ್ಟಿದ್ರು. ಆದ್ರೆ ದರ್ಶನ್ಗೆ ಸರ್ಜರಿ ಯಾವಾಗ ಅನ್ನೋ ಪ್ರಶ್ನೆ ಕೂಡ ಮೂಡಿದೆ. ಜೊತೆಗೆ ಕೇವಲ 4 ವಾರವಷ್ಟೇ ಬೇಲ್ ಅವಧಿ ಬಾಕಿ ಉಳಿದಿದೆ. ದರ್ಶನ್ಗೆ ಸರ್ಜರಿ ಆಗುತ್ತಾ ಇಲ್ವಾ? ಆಸ್ಪತ್ರೆ ಸೇರಿ 11 ದಿನ ಆದ್ರೂ ಸಿಗದ ಸ್ಪಷ್ಟನೆ.
ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗುತ್ತಿವೆ. ಈಗ ಮೆಡಿಕಲ್ ಬೇಲ್ ಮೇಲೆ ಹೊರ ಬಂದಿರೋ ದರ್ಶನ್ಗೆ ಕ್ಷಣ ಕ್ಷಣಕ್ಕೂ ಟೆನ್ಷನ್ ಶುರುವಾಗಿದೆ. ಆಪರೇಷನ್ ಮಾಡಿಸ್ಕೊಳ್ಬೇಕೋ ಬೇಡವೋ ಅನ್ನೋ ದ್ವಂದ್ವದಲ್ಲಿ ದರ್ಶನ್ ಇದ್ದಾರೆ. ಸರ್ಜರಿ ಅಂದ್ರೆ ಒಳ್ಳೆಯದು ಅಂತ ವೈದ್ಯರು ಸಲಹೆ ಕೊಡ್ತಾನೆ ಬರ್ತಿದ್ದಾರೆ. ಆದ್ರೆ ಕಾಟೇರನಿಗೆ ಅದ್ಯಾಕೋ ಗೊತ್ತಿಲ್ಲ, ಸರ್ಜರಿ ಅಂದ್ರೆ ಭಯ. ನಿನ್ನೆ ಅಷ್ಟೇ ದರ್ಶನ್ ಕುಟುಂಬಸ್ಥರು ಆಪರೇಷನ್ ಮಾಡಿ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು. ಆದ್ರೂ ಇನ್ನು ಯಾವ ಕ್ಲಾರಿಟಿಯೂ ಸಿಕ್ಕಿಲ್ಲ. ಇನ್ನು ಕೇವಲ 4 ವಾರವಷ್ಟೇ ಬೇಲ್ ಅವಧಿ ಬಾಕಿ. ನಟ ದರ್ಶನ್ ಪತ್ನಿಗೆ ಪತಿಯ ಆರೋಗ್ಯದ್ದೇ ಟೆನ್ಷನ್. ಇನ್ನು ಮಧ್ಯಂತರ ಬೇಲ್ ಪಡೆದು 11 ದಿನ ಆಗಿದೆ. ಇನ್ನು 4 ವಾರವಷ್ಟೇ ಮಾತ್ರ ದಾಸನಿಗೆ ರಿಲೀಫ್. ಅದಾದ ಬಳಿಕ ಮತ್ತೆ ಜೈಲು ಪಾಲಾಗಲಿದ್ದಾರೆ ಕಾಟೇರ. ಈಗಾಗಲೇ MRI ಸ್ಕ್ಯಾನ್, ಸಿಟಿ ಸ್ಕ್ಯಾನ್ ರಿಪೋರ್ಟ್ ಕೈಲಿ ಇಟ್ಕೊಂಡಿರೋ ವೈದ್ಯರ ತಂಡ ಆಪರೇಷನ್ ಮಾಡೋದು ಸರಿಯೆಂದು ಹೇಳಿದ್ದಾರೆ. ಕುಟುಂಬಸ್ಥರ ನಿರ್ಧಾರದ ಮೇಲೆ ದರ್ಶನ್ ಸರ್ಜರಿ ಭವಿಷ್ಯ ನಿಂತಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಮಧ್ಯಂತರ ಜಾಮೀನು ಪಡೆದ ದಾಸ ಆಸ್ಪತ್ರೆ ಸೇರಿ ಬರೋಬ್ಬರಿ 11 ದಿನಗಳಾಗಿದ್ವು. ವೈದ್ಯರು ಆಪರೇಷನ್ ಮಾಡಬೇಕು ಅನ್ನೋ ಸಲಹೆಯನ್ನ ಕೊಟ್ಟಿದ್ರು. ಆದ್ರೆ ದರ್ಶನ್ಗೆ ಸರ್ಜರಿ ಯಾವಾಗ ಅನ್ನೋ ಪ್ರಶ್ನೆ ಕೂಡ ಮೂಡಿದೆ. ಜೊತೆಗೆ ಕೇವಲ 4 ವಾರವಷ್ಟೇ ಬೇಲ್ ಅವಧಿ ಬಾಕಿ ಉಳಿದಿದೆ. ದರ್ಶನ್ಗೆ ಸರ್ಜರಿ ಆಗುತ್ತಾ ಇಲ್ವಾ? ಆಸ್ಪತ್ರೆ ಸೇರಿ 11 ದಿನ ಆದ್ರೂ ಸಿಗದ ಸ್ಪಷ್ಟನೆ. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗುತ್ತಿವೆ. ಈಗ ಮೆಡಿಕಲ್ ಬೇಲ್ ಮೇಲೆ ಹೊರ ಬಂದಿರೋ ದರ್ಶನ್ಗೆ ಕ್ಷಣ ಕ್ಷಣಕ್ಕೂ ಟೆನ್ಷನ್ ಶುರುವಾಗಿದೆ. ಆಪರೇಷನ್ ಮಾಡಿಸ್ಕೊಳ್ಬೇಕೋ ಬೇಡವೋ ಅನ್ನೋ ದ್ವಂದ್ವದಲ್ಲಿ ದರ್ಶನ್ ಇದ್ದಾರೆ. ಸರ್ಜರಿ ಅಂದ್ರೆ ಒಳ್ಳೆಯದು ಅಂತ ವೈದ್ಯರು ಸಲಹೆ ಕೊಡ್ತಾನೆ ಬರ್ತಿದ್ದಾರೆ. ಆದ್ರೆ ಕಾಟೇರನಿಗೆ ಅದ್ಯಾಕೋ ಗೊತ್ತಿಲ್ಲ, ಸರ್ಜರಿ ಅಂದ್ರೆ ಭಯ. ನಿನ್ನೆ ಅಷ್ಟೇ ದರ್ಶನ್ ಕುಟುಂಬಸ್ಥರು ಆಪರೇಷನ್ ಮಾಡಿ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು. ಆದ್ರೂ ಇನ್ನು ಯಾವ ಕ್ಲಾರಿಟಿಯೂ ಸಿಕ್ಕಿಲ್ಲ. ಇನ್ನು ಕೇವಲ 4 ವಾರವಷ್ಟೇ ಬೇಲ್ ಅವಧಿ ಬಾಕಿ. ನಟ ದರ್ಶನ್ ಪತ್ನಿಗೆ ಪತಿಯ ಆರೋಗ್ಯದ್ದೇ ಟೆನ್ಷನ್. ಇನ್ನು ಮಧ್ಯಂತರ ಬೇಲ್ ಪಡೆದು 11 ದಿನ ಆಗಿದೆ. ಇನ್ನು 4 ವಾರವಷ್ಟೇ ಮಾತ್ರ ದಾಸನಿಗೆ ರಿಲೀಫ್. ಅದಾದ ಬಳಿಕ ಮತ್ತೆ ಜೈಲು ಪಾಲಾಗಲಿದ್ದಾರೆ ಕಾಟೇರ. ಈಗಾಗಲೇ MRI ಸ್ಕ್ಯಾನ್, ಸಿಟಿ ಸ್ಕ್ಯಾನ್ ರಿಪೋರ್ಟ್ ಕೈಲಿ ಇಟ್ಕೊಂಡಿರೋ ವೈದ್ಯರ ತಂಡ ಆಪರೇಷನ್ ಮಾಡೋದು ಸರಿಯೆಂದು ಹೇಳಿದ್ದಾರೆ. ಕುಟುಂಬಸ್ಥರ ನಿರ್ಧಾರದ ಮೇಲೆ ದರ್ಶನ್ ಸರ್ಜರಿ ಭವಿಷ್ಯ ನಿಂತಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.